ಹಲೋ ಮಚಾಸ್, ವೆಲ್ಕಮ್ ಟು ಮೈ ಸೆಕೆಂಡ್ ವ್ಲಾಗ್. ಸ್ವಾನ್ಸಿಯಿಂದ ಸಸೆಕ್ಸ್ ಬಂದಾಯಿತು. ಎಷ್ಟು 5 ಅವರ್ ಜರ್ನಿ. 5 ಅವರ್ ಜರ್ನಿಲಿ ಒಂದೇ ಬ್ರೇಕು. ಎಷ್ಟು ಅದನ್ನು 15 ನಿಮಿಷ. ಊಟ ತಿಂಡಿ ಮುಗೀತು. ಮುಗ್ದಾದ್ಮೇಲೆ ಡೈರೆಕ್ಟ್ ಇಲ್ಲಿಗೆ ಬಂದು ನಿಂತಿರೋದು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪಿ. ಆಮೇಲೆ ಮೇನ್ಲಿ ರಗ್ಬಿ ಫೆಸ್ಟಿವಲ್ ಇವತ್ತು ಬಂದಿದ್ದೀವಿ. ನಮ್ಮ ಕಂಪ್ನಿ ಕಡೆಯಿಂದ ಅವರೇ ಸ್ಪಾನ್ಸರ್ ಮಾಡಿರೋದು ನಮಗೆಲ್ಲ. ಕೆಲ್ಸಕ್ಕಲ್ಲ ಲೆಟ್ ಮೀ ಟೆಲ್ ಯು ಅಗೇನ್. ಅದು ಬೇರೆ ಇದು ಬೇರೆ, ಎಲ್ಲ ಸಪ್ರೇಟ್, ಬರೀ ನಾಟಕ ಅಷ್ಟೇ. ಆಮೇಲೆ ಟ್ರಿಪ್ಗೆ ಅವರೇ ಸ್ಪಾನ್ಸರ್ ಮಾಡಿರೋದು. ಸೊ ನಮ್ಮದು ತಿಂಡಿ, ಊಟ, ಇರೋದು ಎಲ್ಲ, ಟ್ರಾವೆಲಿಂಗಿಂದ ಹಿಡಿದು ಎಲ್ಲ ಅವರೇ ನೋಡ್ಕೊಂಡಿರೋದು. ಸೊ ಇವತ್ತು ರೀಚ್ ಆಗಿದ್ದೀವಿ. ಸ್ಯಾಟರ್ಡೇ ಸಂಡೇ ಬಂದು ಫೆಸ್ಟಿವಲ್ಲು. ಇವತ್ತು ಆಲ್ರೆಡಿ ಥರ್ಸ್ಡೇ, ನಾಳೆ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಇರ್ತೀವಿ. ಆಮೇಲೆ ಕೆಲಸ ಏನೇನಿದೆ ನಮ್ಮ ರಗ್ಬಿ ಫೆಸ್ಟಿವಲ್ಗೆ ಎಲ್ಲ ನೋಡ್ಕೊತೀವಿ. ಸೊ ಯು ಕೆಯಲ್ಲಿ ಮೇನ್ಲಿ ವೇಲ್ಸ್ ವೇರ್ ಏನಂತಾರೆ, ರಗ್ಬಿ ಈಸ್ ಫೇಮಸ್ ಅಂತಾರಲ್ಲ, ಹೌ ರಗ್ಬಿ ಈಸ್ ಫೇಮಸ್ ವಿತಿನ್ ದ ಟೀನೇಜರ್ಸ್, ವಿತಿನ್ ದ ಕಿಡ್ಸ್, ಯಾವ ಥರ ಜೋಶ್ ಇರುತ್ತೆ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫೈನಲಿ ರಿಸೆಪ್ಷನಿಂದ ರೂಮಿಗೆ ಬಂದಾಯಿತು. ಸೊ ಇವಾಗ ರೂಮ್ ಟೂರ್, ನನ್ನ ಫಸ್ಟ್ ರೂಮ್ ಟೂರ್. ಬನ್ನಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಬನ್ನಿ. ಸೊ ಇದು ಒಂದು ಡೈನಿಂಗ್ ಟೇಬಲು. ಇಲ್ಲಿ ನಂದೇ ಒಂದು ಸಪ್ರೇಟ್ ಕಿಚನ್ ಇದೆ 3 ದಿವಸಕ್ಕೆ. ಇದು ನನ್ನ ಸೋಫಾ, ಇದು ನನ್ನ ಟಿವಿ, ಇದು ನನ್ನ ಇನ್ನೊಂದು ಸೋಫಾ. 3 ದಿವಸಕ್ಕೆ ಇವೆಲ್ಲ. 3 ದಿವಸಕ್ಕೆ ಹೀಟರ್ ಇದೆ, ಇನ್ಲೈನ್ ಹೀಟರ್ಸ್. ಯಾಕಂದರೆ ರಾತ್ರಿ ಹೊತ್ತು ಇಲ್ಲಿ ತುಂಬ ಚಳಿ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇಕಾಗಿರೋದೇ ಒಂದು ರೂಮು, ಅದಕ್ಕೆ ಸಪ್ರೇಟ್ ರೂಮ್ಸ್ ಎಲ್ಲ ಇದೆ. ಇದೇನಕ್ಕಂತಾನೆ ಗೊತ್ತಿಲ್ಲ, ಸುಮ್ಮನೆ ಬಿದ್ದಿರುತ್ತೆ. ಇದೊಂದಿದೆ, ಇದೊಂದಿದೆ, ಏನು ಮಾಡೋಕ್ಕಂತ ಗೊತ್ತಿಲ್ಲ. ಇಲ್ಲಿ ಮೇನ್ಲಿ ಮಲ್ಕೊತೀನಿ. Shuttle bus, if you want to go to the shuttle bus back to camp, it's leaving in the next 5 minutes. 3, 2, 1. Spider-Man! ಫಸ್ಟ್ ಗೇಮ್ ಡೇ 2 ಕಂಪ್ಲೀಟ್ ಡಿಫ್ರೆಂಟ್ ಎಂಡಕ್ಕೆ ಬಂದಿದ್ದೀವಿ. ಸೊ ಸಸೆಕ್ಸಿಂದ ಡೈರೆಕ್ಟಾಗಿ ಡೆವನಲ್ಲಿದ್ದೀವಿ. ಈಗ ಡೆವನ್ನು ಬಂದು ಇಂಗ್ಲೆಂಡಲ್ಲಿದೆ. ಫಸ್ಟ್ ಗೇಮ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅಂಡರ್ 15s ಆಗಲಿ, ಅಂಡರ್ 14s ಆಗಲಿ, ಅಂದರೆ ಏಜ್ ಗ್ರೂಪ್ ಅವೆಲ್ಲ ಫೆಸ್ಟಿವಲು ಅವ್ರವರು ಎಂಜಾಯ್ ಮಾಡ್ಕೊಳಕ್ಕೆ ಬರ್ತಾರಷ್ಟೇ. ಈ ಒಂದು ಕೋತಿಗೂ ತಗೊಂಬಂದಿದ್ದೀವಿ ಇವತ್ತು ನಾವು. ಕೋತಿ ಮಂಕಿ ಮೇನ್, ಯು ಮಂಕಿ ಮೇನ್. ಸರ್ ಆಟೋಗ್ರಾಫ್ ಸರ್ ಭಾರಿ ಡವ್ ಹೊಡಿತಾನೆ. ಈ ಥರ ಇದೆ ಇವತ್ತು ಫೆಸ್ಟಿವಲು. ಇವತ್ತಿನ ಸೆಟಪ್ಪು, ನಮ್ಮ ಸೆಟಪ್ ಅಂದರೆ ಆ ಥರ ಅರ್ಥ ಎಲ್ಲ ಮಾಡ್ಕೋಬೇಡಿ. ಇದು ಶೋಕಿ ಕ್ಯಾಮ್ರಾ ಚೆಕಿಂಗ್ ಮಧ್ಯಾಹ್ನದ 1 ಗಂಟೆ ಎಲ್ಲ ಬಿಸಿಲು ಬಂದು ಮಖ ಕಿತ್ತೋಗಿ ಕರ್ರಕಾಗ್ಬಿಟ್ಟಿದ್ದೀವಿ. ಹೌದು ಸ್ವಾಮಿ. ಇದು ಲಂಡನ್ ವೆದರ್ ಅಲ್ಲಿ ಸ್ವಲ್ಪ ಚಳಿ ಇರುತ್ತೆ
ಅನ್ಕೊಂಡ್ ಬಂದ್ರೆ ಇಂಗ್ಲೆಂಡ್ ಸಾರಿ ಇಂಗ್ಲೆಂಡ್ ಅಲ್ಲಿ ಸ್ವಲ್ಪ ಚಳಿ ಇರುತ್ತೆ, ಆರಾಮಾಗಿ ಸ್ವಲ್ಪ ಬೆಳ್ಳಗಾಗೋಣ ಅಂತ ನಮ್ಮ ಇಂಡಿಯಾದಿಂದ ಇಲ್ಲಿ ಓದಕ್ ಬಂದ್ರೆ ಸ್ವಲ್ಪ ಆರಾಮಿರುತ್ತೆ ಅಂತ ಬಂದ್ರೆ ಇಲ್ಲೂ ಹಂಗ್ ಬಿಸ್ಲೈತೆ. English land is England. ದೇವ್ರೆ ಸ್ವಲ್ಪ ಟಿಮ್ ಮಾಡಿ ನಿಮ್ಮ ಬ್ರೈಟ್ನೆಸ್ ನ, ಹೊಡಿತೈತೆ ಮಕ್ಕೆ. Okay. Who wants the ice cream? Just walking around. ಬಿಸಿಲು ಮಕ್ಕೆ ಹೊಡಿತಾ ಇದೆ. ಪೂರ್ತಿ ಫೆಸ್ಟಿವಲ್. I'll be riding shotgun underneath the hot sun. Time flies by in the yellow and green. Stick around and you'll know what I mean. There's a mountain top that I'm dreaming of. If you see me, you'll know what I mean. ಇದು ಗೇಮು. ದೇವರಾಣೆ ಒಂದು ಅರ್ಥ ಆಗಲ್ಲ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು. ನೋಡ್ರಿ ಹೆಂಗಿದ್ದಾರೆ. Smooth lines, aerodynamic. I can get him half price. He's retired now, Rodgers. So, you know. ಇದು ಡೇ 2. ನಾನು ನೆನ್ನೆ ಹೇಳಿದ್ದು ಮರ್ತೋಗ್ಬಿಡಿ. ಬಿಸ್ಲಿಲ್ಲ, ಚಳಿ ಹೊಡಿತೈತೆ, ತೆಗಿಯೋ ಬೇಗ ಗಾಡಿ. ಇದೇ ಗಾಡಿಲಿ ಬಂದಿರೋದು. ಇದು ಜೀಪ್ ಅಂತಾರೆ ಇವನ್ ಪ್ರಕಾರ. ಆಯ್ತಪ್ಪ ವ್ಯಾನು, ತೆಗಿಯಪ್ಪ ಗಾಡಿ. ಮ್ಯೂಸಿಕ್ ಹಾಕ್ತಾವನೆ, ಇಲ್ಲಿ ಜೀವ ಹೋಯ್ತಾಯ್ತು ಚಳಿಗೆ. ಹುಷಾರು, ಪಕ್ಕದಲ್ಲಿ ಮರ್ಸಿಡಿಸ್ ಇದೆ, ಗುದ್ಗಿದ್ ಬುಟಿಯ. ಈ ಗಾಡಿ ಗುದ್ದಿದ್ರೆ ಈ ವ್ಯಾನ್ ಮಾರ್ಬಿಟ್ಟು ಇದ್ರದ್ದು ಏನಾಗುತ್ತೆ ಅದು ರಿಪೇರ್ ಮಾಡಿಸ್ಬೇಕಾಗುತ್ತೆ ನೋಡು. ಇಡು ಇಡು ಇಟ್ಬಿಡು. ಇಟ್ಟ ಅಷ್ಟೇ ಬಿಡು. ಅಷ್ಟೇ ಲಾಸ್ಟ್ ಡೇ. ಲೆಟ್ಸ್ ಗೋ. After 800 yards, keep right. ಇವಾಗ ತಾನೇ ಆ ಸಾಂಗ್ ಜೋಶ್ ಬಂದೆ. Keep right. Keep right. ಆಯ್ತು. After half a mile, take the exit. ಆಯ್ತು. After half a mile, take the exit 18A M49 towards Cardiff. ನಾನು Take the exit, then after 0.6 miles, take the motorway. ಇಲ್ಲಿ ಈ ರೋಡ್ ಬಾ. ಇಲ್ಲಿ ಈ ರೋಡು. ಓಹೋ, ಬಟ್ ಮನೆಗೆ ಹೋಗ್ತಿಲ್ಲ, ಗಾಡಿ ಹೋಗ್ತಾರೆ. ಕಾರ್ಡಿಫ್ ಇಂದಾನೆ ಹೋಗೋದು ಕಂಡ. No, we can bypass it, but we have to go inside Cardiff today. That's what she said. Natty boy. M49 towards You don't Cardiff. go inside for 5 Cardiff. miles. You mean Kadu?